ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಬಿಡುಗಡೆ ಮತ್ತು ರೇಷನ್ ಕಾರ್ಡಿನ ಹೊಸ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ನಾಳೆ ಭಾನುವಾರ ಏಪ್ರಿಲ್ 5ರಂದು ಕರ್ನಾಟಕದ 27 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗುತ್ತಿದೆ. ಸರ್ಕಾರವು 28ನೇ ಮತ್ತು 29ನೇ ಕಂತಿನ ಒಟ್ಟು 4,000 ರೂಪಾಯಿ ಹಣವನ್ನು ಜಮೆ ಮಾಡುವುದಾಗಿ ಘೋಷಿಸಿದೆ. ಒಂದು ವೇಳೆ ನಿಮಗೆ ಹಿಂದಿನ 26 ಮತ್ತು 27ನೇ ಕಂತಿನ ಹಣ ಬಂದಿಲ್ಲವಾದರೆ ಒಟ್ಟು 4 ತಿಂಗಳ 8,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗಲಿದೆ. ಇನ್ನು ಇದು ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿ ನೋಡಲಿಕ್ಕೆ ಹೋದರೆ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ತುಮಕೂರು, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ ಸೇರಿದಂತೆ ಒಟ್ಟು 27 ಜಿಲ್ಲೆಗಳ ಮಹಿಳೆಯರಿಗೆ ಈ ಹಣ ತಲುಪಲಿದೆ. ಇನ್ನು ತುಂಬ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಹಣ ಸ್ಥಗಿತಗೊಂಡಿದೆ. ಅದಕ್ಕೆ ಕಾರಣವೇನು ಅಂತ ನೋಡಲಿಕ್ಕೆ ಹೋದರೆ ಹೊಸ ನಿಯಮಗಳು ಅದು ಯಾವುದು ಅಂತ ಹೇಳಿ ನೋಡಲಿಕ್ಕೆ ಹೋದರೆ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿಗೆ ಹಣ ಸ್ಥಗಿತಗೊಳಿಸಲಾಗಿದೆ. ಅದಕ್ಕೆ ಪ್ರಮುಖ ಕಾರಣಗಳು ಎಂದರೆ ಮರಣ ಹೊಂದಿದ ಫಲಾನುಭವಿಗಳು. ಮರಣ ಹೊಂದಿದವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ. ಇನ್ನು ಲೈಫ್ ಸರ್ಟಿಫಿಕೇಟ್, ಇನ್ನು ಪ್ರತಿ ವರ್ಷದ ಅಂತ್ಯದಲ್ಲಿ ಜೀವಂತ ಪ್ರಮಾಣ ಪತ್ರ ಅಂದರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿ ಮರು ಅರ್ಜಿ ಸಲ್ಲಿಸುವುದು ಕೂಡ ಕಡ್ಡಾಯವಾಗಿದೆ. ಇನ್ನು KYC ಕೂಡ ಕಡ್ಡಾಯ. ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇನ್ನು ಆಧಾರ್ ತಿದ್ದುಪಡಿ, ಕಳೆದ 15 ವರ್ಷಗಳಿಂದ ಆಧಾರ್ ಕಾರ್ಡಿನಲ್ಲಿ ಯಾವುದೇ ತಿದ್ದುಪಡಿ ಮಾಡಿಸದಿದ್ದರೆ ತಕ್ಷಣ ಮಾಡಿಸಬೇಕು. ಇನ್ನು ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕುಟುಂಬದಲ್ಲಿ ಯಾರೂ ಸರ್ಕಾರಿ ನೌಕರರಾಗಿರಬಾರದು. ಇನ್ನು ರೇಷನ್ ಕಾರ್ಡ್ ಬಳಕೆದಾರರಿಗೆ ಕೂಡ ಒಂದು ಸಿಹಿ ಸುದ್ದಿಯನ್ನು ನೀಡಲಾಗಿದೆ. ರೇಷನ್ ಕಾರ್ಡ್ ಸುಮಾರು 1.5 ಲಕ್ಷ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸ್ವೀಕರಿಸಲು ಸರ್ಕಾರ ಅನುಮತಿಯನ್ನು ನೀಡಿದೆ. ಏಪ್ರಿಲ್ 10ರ ನಂತರ ಅಕ್ಕಿಯ ಜೊತೆಗೆ 5 ರೀತಿಯ ಆಹಾರ ಪದಾರ್ಥಗಳು ಉಚಿತವಾಗಿ ಸಿಗಲಿವೆ. ಇನ್ನು ರೇಷನ್ ಕಾರ್ಡಲ್ಲಿ ಅಕ್ಕಿ ತಗೊಳ್ಳುವಾಗ ಹಾಕಲಿಕ್ಕೆ ಇರುವಂತಹ ತಂಬ್, ಅದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ವಯಸ್ಕರಲ್ಲಿ ಅಥವಾ ಯಾವುದೇ ಏಜ್ ಲಿಮಿಟ್ ಅಂತ ಇಲ್ಲ, ಯಾವ ಏಜಿನವರು ಕೂಡ ಹೆಬ್ಬೆಟ್ಟು ಗುರುತನ್ನು ಹಾಕುವಾಗ ತಂಬು ಬರುವುದಿಲ್ಲ ಅಂತ ಹೇಳಿ ತುಂಬ ಹೊತ್ತು ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಯಾವ ಬೆರಳುಗಳಲ್ಲಿಯೂ ಕೂಡ ತಂಬನ್ನು ಅದು ತಗೊಳ್ಳುವುದಿಲ್ಲ. ಸರ್ವರ್ ಕೂಡ ಸ್ಲೋ ಇರ್ತದೆ, ತಂಬನ್ನು ಕೂಡ ತಗೊಳ್ಳುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇದು ಸರ್ಕಾರ ಒಂದು ಸಿಹಿ ಸುದ್ದಿಯನ್ನೇ ನೀಡಿದೆ. ಇನ್ನು ಮುಂದೆ ತಂಬಿನಲ್ಲಿ ಅಂದರೆ ಬಯೋಮೆಟ್ರಿಕ್ ಮಿಷನ್ನಲ್ಲಿ ಬೆರಳಚ್ಚು ಕೆಲಸ ಮಾಡದಿದ್ದರೂ ಕೂಡ ಅಧಿಕಾರಿಗಳು ವಿವರಗಳನ್ನು ಎಂಟ್ರಿ ಮಾಡಿ ಅಕ್ಕಿ ನೀಡಲು ಕೂಡ ಆದೇಶಿಸಲಾಗಿದೆ. ಅಂದರೆ ಬಯೋಮೆಟ್ರಿಕಲ್ಲಿ ತುಂಬ ಹೊತ್ತು ಇನ್ನು ವೆಯ್ಟ್ ಮಾಡುವಂತಹ ಅಗತ್ಯ ಬರುವುದಿಲ್ಲ. ಯಾರ್ದೆಲ್ಲ ತಂಬು ಬರುವುದಿಲ್ವೋ ಅವರನ್ನು ಯಾರು ನಿಮಗೆ ಅಕ್ಕಿ ಕೊಡುವಂತಹ ಅಧಿಕಾರಿ ಯಾರಿರ್ತಾರೋ ಅವರೊಂದು ಬುಕ್ಕಲ್ಲಿ ಎಂಟ್ರಿ ಮಾಡಿ ನಿಮಗೆ ಅಕ್ಕಿಯನ್ನು ನೀಡಬೇಕು ಅಂತ ಕೂಡ ಸರ್ಕಾರ ಆದೇಶಿಸಿದೆ. ಇನ್ನು ಈ ಎಲ್ಲ ನಿಯಮಗಳನ್ನು ಪಾಲಿಸುವ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಕೂಡ ನೀವು ಕೂಡ ಪಡೆದುಕೊಳ್ಳಿ. ಅಂದರೆ ನಿಮಗೆ 28 ಮತ್ತು 29 ಕೂಡ ಈಗ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ 28ನೇ ಕಂತು ಕಂಪ್ಲೀಟಾಗಿ 27 ಜಿಲ್ಲೆಗಳಿಗೂ ಕೂಡ ಜಮೆ ಆಗಿದೆ. ಅದರಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದರೆ ಅದೇ ಒಂದು ಲೈಫ್ ಸರ್ಟಿಫಿಕೇಟ್, ಯಾರ್ದಾದ್ರೂ ಮನೆಯಲ್ಲಿ ಅಂದರೆ ಯಜಮಾನಿಯು ಮರಣ ಹೊಂದಿದರೆ ಅವರು ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟು ಮರು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅಲ್ಲಿ ಇನ್ನು ರೇಷನ್ ಕಾರ್ಡಲ್ಲಿ ಪ್ರತಿಯೊಬ್ಬ ಸದಸ್ಯರ ಆಧಾರ ಲಿಂಕ್ ಕೂಡ ಆಗಿರಬೇಕು. ಮತ್ತು ಯಾವುದೇ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗಿ ಬರದಿದ್ದರೆ ನೀವು ಇದನ್ನೆಲ್ಲ ಪರಿಶೀಲಿಸಿ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅದೇ ರೀತಿ ನಿಮ್ಮ ಹತ್ತಿರದವರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನನ್ನು. ಮತ್ತು ನಿಮ್ಮದು ಯಾವ ಜಿಲ್ಲೆಗೆ 28ನೇ ಕಂತು ಬಂದಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.